ಈ ವಕ್ ಪ್ರಾಪರ್ಟಿ ವಕ್ ಬೋರ್ಡ್ ಇಟ್ಸ್ ಬೀಂಗ್ ಕಂಟ್ರೋಲ್ಡ್ ಬೈ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್. ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾವ್ರೆ. ಹಿಂದೂ ಟೆಂಪಲ್ಗಳು ರಿಲಿಜಿಯಸ್ಗೆ ಸಂಬಂಧಪಟ್ಟಿರುವಂಥ ಜಮೀನು ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬರೀ 4 ರಾಜ್ಯಗಳದೇ 13 ಲಕ್ಷ ಎಕರೆ ಹಿಂದೂಗಳು ರಿಲಿಜಿಯಸ್ಸು ಇನ್ಸ್ಟಿಟ್ಯೂಷನ್ಸು ದೇವಸ್ಥಾನದ್ದು ಪ್ರಾಪರ್ಟಿಗಳು ಎಕರೆ ಇದೆ. ದೇ ಆರ್ ಆಲ್ಸೋ ಬೀಯಿಂಗ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ಸೇ. ಮುಜರಾಯಿ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿದೆ. ಹಿಂದೂಗಳದ್ದು ಕಂಪೇರ್ ಮಾಡ್ತೀನಿ ನಾನು. ಟೋಟಲ್ ಏರಿಯಾ ಆಫ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ವಕ್ ಬಿಲ್ಲು ಯಾರೂ ಕೇಳಿರಲಿಲ್ಲ. ವಕ್ ಬಿಲ್ನ ಅಮೆಂಡ್ಮೆಂಟ್ ಮಾಡಿ ಕಾಯ್ದೆ ಹೊಸದಾಗಿ ತಗೊಂಬನ್ನಿ ಅಂತ 1914ನೇ ಇಸ್ವಿಯಿಂದ ಇದ್ದಂಥ ವಕ್ ಬಿಲ್ಲು, ಇದರ ಹಿಂದಿನ ಮರ್ಮ ಏನು ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ನಿಮ್ಮ ಮುಂದೆ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಬಯಸ್ತೀನಿ. ಇಡೀ ದೇಶದಲ್ಲಿ 8,72,000 ವಕ್ ಪ್ರಾಪರ್ಟೀಸ್ಗಳಿದ್ದಾವೆ. ಇಡೀ ದೇಶದಲ್ಲಿ ವಕ್ ವ್ಯಾಪ್ತಿಗೆ ಬರುವಂಥ ಜಮೀನಿನ ಮೊತ್ತ 38 ಲಕ್ಷ ಎಕರೆ. 38 ಲಕ್ಷ ಎಕರೆ. ಕರ್ನಾಟಕ ಒಂದರಲ್ಲೇ 62,830 ಪ್ರಾಪರ್ಟಿಗಳಿದ್ದಾವೆ. 5,96,516 ಎಕರೆ ಇದೆ. ಈ ವಕ್ ಪ್ರಾಪರ್ಟಿ ವಕ್ ಬೋರ್ಡ್ ಇಟ್ಸ್ ಬೀಂಗ್ ಕಂಟ್ರೋಲ್ಡ್ ಬೈ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್. ಜನರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾವ್ರೆ. ವಕ್ ಮಂಡಳಿ, ವಕ್ ಬೋರ್ಡು, ವಕ್ ಆಸ್ತಿಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಆಯಾ ರಾಜ್ಯಗಳ ಸರ್ಕಾರಗಳು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾನು ಒಂದು ಚಿಕ್ಕ ಉದಾಹರಣೆ. ಇಡೀ ದೇಶದಲ್ಲಿ ಅಫ್ಕೋರ್ಸ್ 32 ವಕ್ ಬೋರ್ಡ್ಗಳಿವೆ. 32 ವಕ್ ಬೋರ್ಡ್ಗಳಿದ್ದಾವೆ. ಹಿಂದೂಗಳದ್ದು ಕಂಪೇರ್ ಮಾಡ್ತೀನಿ ನಾನು. ಟೋಟಲ್ ಏರಿಯಾ ಆಫ್ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇಡೀ ದೇಶದಲ್ಲಿಲ್ಲ, ಬರೀ 4 ರಾಜ್ಯಗಳು ಹೇಳ್ತೀನಿ ನಾನು. ತಮಿಳ್ನಾಡಲ್ಲಿ ಹಿಂದೂ ಟೆಂಪಲ್ಗಳು ರಿಲಿಜಿಯಸ್ಗೆ ಸಂಬಂಧಪಟ್ಟಿರುವಂಥ ಜಮೀನು 4,47,000 ಎಕರೆ ಇದೆ. ಆಂಧ್ರ ಪ್ರದೇಶದಲ್ಲಿ 4,65,000 ಎಕರೆ ಇದೆ. ತೆಲಂಗಾಣದಲ್ಲಿ 87,000 ಎಕರೆ ಇದೆ. ಕರ್ನಾಟಕದಲ್ಲಿ 4,35,000 ಎಕರೆ ಇದೆ. ಬರೀ 4 ರಾಜ್ಯದ್ದೇನೆ ಸುಮಾರು 14 ಲಕ್ಷ ಎಕರೆ ಇದೆ. 28 ರಾಜ್ಯಗಳದ್ದು ಹೇಳ್ತಾ ಇಲ್ಲ ನಾನು ಮುಸ್ಲಿಮ್ಸ್ ವಕ್ ಬೋರ್ಡ್ದು ಹೇಳಿದೆ 38 ಲಕ್ಷ ಎಕರೆ ಅಂತ. ನಮ್ಮ ಕರ್ನಾಟಕ ಸೌತ್ ಇಂಡಿಯಾದಲ್ಲಿ ಬರೀ 4 ರಾಜ್ಯಗಳದೇ 13 ಲಕ್ಷ ಎಕರೆ ಹಿಂದೂಗಳು ರಿಲಿಜಿಯಸ್ಸು ಇನ್ಸ್ಟಿಟ್ಯೂಷನ್ಸು ದೇವಸ್ಥಾನದ್ದು ಪ್ರಾಪರ್ಟಿಗಳು ಎಕರೆ ಇದೆ. ದೇ ಆರ್ ಆಲ್ಸೋ ಬೀಯಿಂಗ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ಸೇ. ಮುಜರಾಯಿ ಇಲಾಖೆ ಅಂತ ನಮ್ಮ ರಾಜ್ಯದಲ್ಲಿದೆ. ತೆಲುಗು ದೇಶಂ ದೇವಸ್ಥಾನ TTD ಇದೆಯಲ್ಲ, ಅವ್ರ ವ್ಯಾಪ್ತಿನಲ್ಲಿ 7,023 ಎಕರೆ ಇದೆ. 7,023 ಎಕರೆ. ಅವ್ರದ್ದು ಸರ್ಕಾರನೇ ಸೂಪರ್ವಿಷನ್ ಮಾಡೋದು. ಯಾವುದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ. ಇವರು ಬಿಲ್ ತರ್ತಾ ಇರುವಂಥದ್ದು ಉದ್ದೇಶ ಏನು ಇಡೀ ರಾಜ್ಯದಲ್ಲಿ, ಮೈಸೂರಲ್ಲಿರಬೇಕು, ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು, ವಕ್ ಪ್ರಾಪರ್ಟಿ ಎಲ್ಲ ಬಹುತೇಕ ಎಲ್ಲ ಮಸೀದಿಗಳು ದೇ ಆರ್ ಆಲ್ ಕಮಿಂಗ್ ಅಂಡರ್ ವಕ್ ಪ್ರಾಪರ್ಟೀಸ್. ಕೆಲವು ಸೆಕ್ಷನ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೆಕ್ಷನ್ 3 ಸಬ್ ಕ್ಲಾಸ್ C1 ಅದರಲ್ಲಿ ಏನು ಹೇಳ್ತಾನೆ, ಪ್ರಪೋಸ್ಡ್ ಇನ್ಸರ್ಷನ್ ಆಫ್ ಸೆಕ್ಷನ್ 3C ಸಬ್ ಕ್ಲಾಸ್ 1, ಎನಿ ಗೌರ್ಮೆಂಟ್ ಪ್ರಾಪರ್ಟಿ ಐಡೆಂಟಿಫೈಡ್ ಆರ್ ಡಿಕ್ಲೇರ್ಡ್ ಆಸ್ ವಕ್ ಪ್ರಾಪರ್ಟಿ ಬಿಫೋರ್ ಆರ್ ಆಫ್ಟರ್ ದಿ ಕಮೆನ್ಸ್ಮೆಂಟ್ ಆಫ್ ದಿಸ್ ಆ್ಯಕ್ಟ್ shall not deem to be the work property ಅಂತಾರೆ. shall not deem to be work property ಇಯರ್ ಆಫ್ಟರ್. ಈ ಬಿಲ್ ಬಂದಾಗಿಂದ ವಕ್ ಪ್ರಾಪರ್ಟಿ ಅಂತ ಯಾವುದು ಡಿಕ್ಲೇರ್ ಮಾಡ್ಕೊಂಡಿದ್ದೀರಿ, ಹೊಸದಾಗಿ ಬಿಲ್ ಬಂದಾದ ಮೇಲೆ ಅದು ದೇ ಆರ್ ನಾಟ್ ವಕ್ ಪ್ರಾಪರ್ಟೀಸ್ ಅಂತ ಅರ್ಥ. ವಕ್ ಪ್ರಾಪರ್ಟಿ ಅಲ್ಲ ಅಂತ ಅಂದರೆ ಯಾರ್ದದು? ಅದಕ್ಕೊಂದು ಸಬ್ ಕ್ಲಾಸ್ ಆಗ್ತಾನೆ. ಆಯಾ ಜಿಲ್ಲಾಧಿಕಾರಿಗಳು ಪೇಪರ್ ನೋಟಿಫಿಕೇಷನ್ ಕೊಡಬೇಕಂತೆ. ಈ ಜಾಗ ಈದ್ಗಾ ಮೈದಾನ ಮೈಸೂರಲ್ಲಿ ತಿಲಕ್ ನಗರದಲ್ಲಿದೆ. ಈ ಜಾಗ ನಿಮ್ಮದು ಯಾರ್ದಾದ್ರೂ ಸೇರಿದ್ದಾಗಿದ್ದರೆ ನೀವು 15 ದಿವಸ ನಿಮಗೆ ಟೈಮ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳಿಗೆ
ಮನವಿಯನ್ನು ಕೊಡ್ಬೋದು. ಅಲ್ಲಿರೋನು ಯಾರೋ ಒಬ್ಬ ಬರ್ತಾನೆ, ರಾಮಸ್ವಾಮಿ ಅಂತ, ಸರ್ ನಮ್ಮ ಮುತ್ತಾತಂದು ಜಾಗ ಇದು, ಯಾವುದೋ ಒಂದು ಪತ್ರ ಇದೆ ನಮ್ಮ ಹತ್ರ ಕೈಯಲ್ಲಿ ಬರೆದಿರೋದು, ಅದಿದ್ದು ನಮಗೆ ಸೇರಿದ್ದು ಸ್ವಾಮಿ ಅಂತ ಬಂದು ಒಂದು ಅರ್ಜಿ ಕೊಡ್ತಾನೆ. ಯಾರಿಗೆ? ಡಿ ಸಿಗೆ. ಮುಸ್ಲಿಮ್ಸು ಒಂದಷ್ಟು ಜನ ಬಂದು ಇದು ನಮ್ಮದು ಸ್ವಾಮಿ ಅಂತ ಏನಾದರೂ ಕೊಡ್ಬೋದು, ರೈಟಿಂಗಲ್ಲಿ ಕೊಡ್ಬೋದು, ಕೊಡದೇನೆ ಇರ್ಬೋದು. ಫೈನಲ್ಲಾಗ ಜಾಗ ಯಾರ್ದು ಅಂತ ತೀರ್ಮಾನ ಮಾಡುವಂಥ ಸಂಪೂರ್ಣವಾದ ಅಧಿಕಾರ ಡಿ ಸಿಗೆ ಬಿಟ್ಟವ್ರೆ. ಡಿ ಸಿ ಏನು ಫೈನಲ್ ತೀರ್ಮಾನ ತಗೋತಾರೆ ಅದೇ ಫೈನಲ್ ಅಂತೆ. ದಟ್ ಕೆನಾಟ್ ಬಿ ಕ್ವಶನ್ ಬಿಫೋರ್ ದಿ ಲಾ, ಬಿಫೋರ್ ಎನಿ ಕೋರ್ಟ್. ಯು ಕೆನಾಟ್ ಗೋ ಟು ಕೋರ್ಟ್ ಅಟ್ ಆಲ್. ತುಮಾರೋ ರಾಮಸ್ವಾಮಿ ಮುತ್ತಾತ ಬೊಮ್ಮಸ್ವಾಮಿ ಅಂತ ಯಾರೋ ಇದ್ದ, ಅವನದು ಜಮೀನು ಅಂತ ಡಿ ಸಿ ಅವ್ರು ಏನೋ ತೀರ್ಮಾನ ಮಾಡಿ ಅವನಿಗೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಅದಷ್ಟೇ ಮುಗೀತು, ಅದು ಅವನಿಗೆ ಸೇರುತ್ತದೆ. ಇದು ಸೆಕ್ಷನ್ 3 ಸಬ್ ಕ್ಲಾಸ್ 1. ನಾನು ಹೇಳ್ತಾ ಇಲ್ಲ, ಆ್ಯಕ್ಟ್ನ ತಗೊಂಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಹೊಸದ ಯಾವುದು ಹುಟ್ಟಾಕ್ಯಂಡು ಹೇಳ್ತಾ ಇಲ್ಲ. ಮಸೀದಿಗಳು ಅದು ಕಂಪ್ಲೀಟ್ಲಿ ದೇ ಆರ್ ಗೋಯಿಂಗ್ ಟು ಬಿ ಅಂಡರ್ ದಿ ಕಂಟ್ರೋಲ್ ಆಫ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಅಂದರೆ ಡೆಪ್ಟಿ ಕಮಿಷನರ್ಸ್. ಅಲ್ಲೇನಾದರೂ ಮಾಡಿಫೈ ಮಾಡಬೇಕು, ಸುಣ್ಣ ಹೊಡಿಬೇಕು, ಬಣ್ಣ ಹೊಡಿಬೇಕು, ಪೂಜೆ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರೆ ಜಿಲ್ಲಾಧಿಕಾರಿಗಳಿಂದ, ಜಿಲ್ಲಾ ಅಡ್ಮಿನಿಸ್ಟ್ರೇಷನಿಂದ ನೀವು ಅನುಮತಿ ತಗೋಬೇಕು. ಜಿಲ್ಲಾಧಿಕಾರಿಗಳು ಅಲ್ಲಿ ಯಾವುದೋ ಇನ್ನೊಂದು ಯಾವುದೋ ಮೆರವಣಿಗೆ ಇದೆ, ರಾಮನವಮಿ ಹಬ್ಬ ಇದೆ, ನೀನು ಇವತ್ತು ಬೆಳಗ್ಗೆ 10ರಿಂದ 11 ಗಂಟೆಗೆ ಅಷ್ಟೇ ನಮಾಜ್ ಮಾಡಬೇಕು ಅನ್ನುವಂಥದ್ದು ಇವ್ರು ಡೈರೆಕ್ಷನ್ಸ್ ಕೊಟ್ಟರೆ ಅಷ್ಟಕ್ಕೆ ಮಾಡಬೇಕು. ಇದು ವಕ್ಫ್ನಲ್ಲಿ ತಂದಿರುವಂಥ ಕಾನೂನುಗಳ ಚೇಂಜಸ್. ಇನ್ನೊಂದು ಹೇಳ್ತಾನೆ, ಇಂಡಿವಿಜುವಲ್ ವರ್ಕ್ ಇನ್ಸ್ಟಿಟ್ಯೂಷನ್ ಆಫ್ಟರ್ ಅಕ್ವೈರಿಂಗ್ ದ ವರ್ಕ್ ಪ್ರಾಪರ್ಟಿ ಹ್ಯಾಸ್ ಟು ಅಪ್ಲೈ ಟು ದ ಸರ್ವೆ ಅಥಾರಿಟೀಸ್ ಲೈಕ್ ಎನಿ ಅದರ್ ಇಂಡಿವಿಜುವಲ್ ಆ್ಯಂಡ್ ಗೆಟ್ ದ ಸರ್ವೆ ಡನ್. ಯಾವುದೋ ಒಂದು ಪ್ರಾಪರ್ಟಿ ವಕ್ಗೆ ಸಂಬಂಧಪಟ್ಟಿರುವಂಥದ್ದು, ವಕ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂಥದ್ದು, ಅವನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳಿ ಸ್ವಾಮಿ ನಮಗೆ ಎಲ್ಲ ಪೂರ್ತಿ ಹಕ್ಕು ಬಾಧ್ಯತೆಯನ್ನು ಒದಗಿಸ್ಕೊಡಿ ಅಂತ ಹೇಳ್ಬೇಕವ. ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಡಾಕ್ಯುಮೆಂಟ್ಸ್ ಇರ್ತಾವೋ ಇಲ್ವೋ ಏನೋ ಎತ್ತೋ ಅನ್ನುವಂಥದ್ದು ಒಂದು ಅರ್ಥ ಆಗಲ್ಲ. BJP ರೂಲ್ಡ್ ಸ್ಟೇಟಲ್ಲಂತೂ 100ಕ್ಕೆ 100ರಷ್ಟು ಮುಸ್ಲಿಮ್ಸ್ ವಿರುದ್ಧ ಕೊಡ್ತಾರೆ ಅವರು. 38 ಲಕ್ಷ ಪ್ರಾಪರ್ಟಿ, ಎಕರೆ ಪ್ರಾಪರ್ಟಿ ಇಡೀ ದೇಶದಲ್ಲಿ ಏನಿದೆ ಅವ್ರದ್ದು ವಕ್ ಪ್ರಾಪರ್ಟಿ, ಅಷ್ಟನ್ನು ಕಿತ್ಕೊಂಡು ಬರೀ 8 ಲಕ್ಷ ಎಕರೆಗೆ ಇಳಿಸ್ಬೋದು. 30 ಲಕ್ಷ ಎಕರೆ ಅಷ್ಟು ಯಾರ್ಯಾರಿಗೆ ಬೇಕಾದ್ರೂ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಎಂದು ಅವಕಾಶವನ್ನು ತಂದಿರುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು, ಆ ವಕ್ ಬೋರ್ಡಲ್ಲಿ ಕಮಿಟಿನಲ್ಲಿ MLAಗಳು ಮೆಂಬರ್ಗಳಾಗಿರ್ತಿದ್ರು, MP ಗಳು ಮೆಂಬರ್ಗಳಾಗಿರ್ತಿದ್ರು, ಲೋಕಲ್ MLA, ಲೋಕಲ್ MP, ಆಮೇಲೆ ಮುಟ್ಟಾವಳ್ಳಿ ಆ್ಯಂಡ್ ಲೀಗಲ್ ಮೆಂಬರ್. ಮುಟ್ಟಾವಳ್ಳಿ ಅಂದರೆ ಏನೋ ಅಬ್ರಾರ್ ಇಮಾಮು ಆ್ಯಂಡ್ ಲೀಗಲ್ ಮೆಂಬರ್. ಈ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಏನು ಮಾಡವ್ರೆ ಇಲ್ಲಿ, ಇದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಇದನ್ನು ಕಿತ್ತಾಕ್ಬಿಟ್ಟು ದ ಸ್ಟೇಟ್ ಗೌರ್ಮೆಂಟ್ ಈಸ್ ಆಥರೈಸ್ ಟು ನಾಮಿನೇಟ್ ಆ್ಯಸ್ ಪರ್ ಇಟ್ಸ್ ವಿಸ್ಡಮ್. ಆ ವಕ್ ಬೋರ್ಡಲ್ಲಿ ಒಳಗಡೆ ಇರುವಂಥವ್ರು MP ಇರಲ್ಲ, MLA ಇರಲ್ಲ, ಮುಟಾವಳಿ ಇರಲ್ಲ, ಇನ್ನೊಬ್ಬಿರಲ್ಲ, ಮತ್ತೊಬ್ಬಿಲ್ಲ. ಇವ್ನು ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು. RSSನವ್ರನ್ನ 3 ಜನ ಕಳಿಸ್ಬೋದು, ಬಜರಂಗ್ ದಳದವ್ರನ್ನ ಒಂದಿಬ್ಬರನ್ನ ಕಳಿಸ್ಬೋದು. ಇದು ವ್ಯವಸ್ಥೆ. ಬಿಸೈಡ್ಸ್ ಅಡಿಷನ್ 2 ಆಫ್ non-Muslims in the board is discriminatory as the community other than Muslims are managing their own religious properties. This amendment is not in consonance with the principle of democratic principle election. ಇದಲ್ಲದೇನೆ ವಕ್ ಬೋರ್ಡಲ್ಲಿ non-Muslimsಗೂ ಅವಕಾಶ ಮಾಡಿಕೊಟ್ಟಾರೆ. ಅದೇ ಈ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಲ್ಯಾಂಡು, ಎಕ್ಕರ ಮೇಲೆ 10 ಜನ ಇದ್ದರೆ ಎಷ್ಟು ಜನ, 8 ಜನ ಇದ್ದರೆ ಎಷ್ಟು, 5 ಜನ ಇದ್ದರೆ ಎಷ್ಟು ಜನ ಆಗಬೇಕು ಅನ್ನುವಂಥದ್ದು ಅವ್ರ ತೀರ್ಮಾನ DC ಮಾಡ್ತಾರೆ. ಆ ಇಬ್ಬರು non-Muslims ಅಂದರೆ ಯಾರು ಬೇಕಾದ್ರೂ ಆಗ್ಬೋದು. RS ಬಂದು ಕೂತ್ಕೊಬೋದು, ಗೊತ್ತಿಲ್ಲ ನನಗೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಚಾಮುಂಡಿ ಬೆಟ್ಟದ ಅಥಾರಿಟಿ ಮಾಡಿದ್ದೀವಿ, ಅದರಲ್ಲಿ ನಾಮಿನೇಟ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಒಂದು 2 ಮುಸ್ಲಿಮ್ಸು 2 ಕ್ರಿಶ್ಚಿಯನ್ಸ್ನ ಹಾಕ್ಬೋದಾ? 2 ಮುಸ್ಲಿಮ್ TTDನಲ್ಲಿ ಈಗ ಕಮಿಟಿ ಇದೆ, ಅಲ್ಲಿ ಬೇರೆ ಕಮ್ಯುನಿಟಿ ಬೇರೆ ರಿಲಿಜಿಯವ್ರನ್ನ ಹಾಕ್ಬೋದಾ? ಅಲ್ಲ, BJP ಹೇಳಬೇಕು, ಹಾಕ್ಬೋದಾ? ಹಾಕುವಂಥದ್ದಿದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ.
ಇಲ್ಲಿ ಮಾತ್ರ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು. ಅದ್ರ ಜೊತೆ ನಾವಿದ್ದೀವಿ. ನಾವು ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಆಗಿದೆ ಇಮ್ಮಿಡಿಯೇಟಾಗಿ ಆರ್ಗ್ಯುಮೆಂಟಿಗೆ ಬರುತ್ತೆ. ಅವರ ಪರವಾಗಿ 100% ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ. ಈ ಬಿಲ್ ವಿರುದ್ಧ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡುತ್ತೆ. BJPಯವರ ಹುನ್ನಾರ ಭಾಳ ಸ್ಪಷ್ಟವಾಗಿದೆ. ಮುಸ್ಲಿಂ ಸಮುದಾಯದವ್ರನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ನ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಇದಾದಮೇಲೆ ನೆಕ್ಸ್ಟು ಕ್ರಿಶ್ಚಿಯನ್ಸ್ ಪ್ರಾಪರ್ಟಿ ಕೈ ಹಾಕ್ತಾರೆ. ಕ್ರಿಶ್ಚಿಯನ್ಸ್ನವರು ಸುಮಾರು ಮಿಷನರೀಸು ಪ್ರಾಪರ್ಟಿಗಳು ಸಿಕ್ಕಾಪಟ್ಟೆ ಇದ್ದಾವೆ, ಅದಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದು ಭಾಳ ಸ್ಪಷ್ಟವಾಗಿದೆ BJPಯವರ ಹುನ್ನಾರ, ಒಡೆದು ಆಳುವ ನೀತಿ. ದೇ ವಾಂಟ್ ಟು ಜಸ್ಟ್ ಡಿವೈಡ್ ಆ್ಯಂಡ್ ರೂಲ್. ಹಿಂದೂಗಳನ್ನ ಸಂಪೂರ್ಣವಾಗಿ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಮುಸ್ಲಿಂ ಸಮುದಾಯದವರು ಈ ದೇಶದವ್ರದ್ದೇ ಅಲ್ಲ ಅನ್ನುವಂಥದ್ದು ಬಿಂಬಿಸುವಂಥದ್ದಕ್ಕೂ ಒಂದು ವ್ಯವಸ್ಥೆ ಈ ಅಮೆಂಡ್ಮೆಂಟ್ ವಕ್ ಅಮೆಂಡ್ಮೆಂಟ್ ಬಿಲ್ನ ತಂದಿರುವಂಥದ್ದು. ಇದಕ್ಕೆ ಇವರಿಬ್ಬರು ಇನ್ನಿಬ್ಬರು ಸಪೋರ್ಟರ್ಸು ಸೆಲ್ಫಿಶ್ ಪೀಪಲ್ ಇಬ್ಬರಿದಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್, ಇವರಿಬ್ಬರು ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರಿಗೂ ಆಯಾ ಭಾಗದಲ್ಲಿ ಜನಗಳು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅವ್ರು ಯಾಕೆಂದರೆ ಮೆಜಾರಿಟಿ ಇಲ್ಲ, 240 ಇರೋದು. ಇವ್ರನ್ನ ಇಟ್ಕೊಂಡು ಇವ್ರಿಗೇನೋ ಆಮಿಷ ಒಡ್ಬಿಟ್ಟು ಬಿಹಾರ್ಗೆ ಒಂದಷ್ಟು ಏನೋ ಕೊಡ್ತೀವಿ ಅಂತೇಳಿ, ಆಂಧ್ರಾಗೆ ಏನೋ ಒಂದಷ್ಟು ಏನೋ ಕೊಡ್ತೀವಿ ಅಂತೇಳಿ ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡು 2 ಕಡೆನೂ ಬಿಲ್ ಪಾಸ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಾನು ನಮ್ಮ ಯೂತ್ ಅಧ್ಯಕ್ಷ ಅಬ್ರಾರ್ಗೆ ಹೇಳಿದ್ದೀನಿ, ದಯಮಾಡಿ ಒಂದು ಸಭೆ ಮಾಡಪ್ಪ, ಜನಗಳಿಗೆ ಇಲ್ಲೇನಿದೆ, ನಿಜ ಸಂಗತಿ ಏನಿದೆ ಅನ್ನುವಂಥ ತಿಳಿಸುವಂಥ ಕೆಲಸವನ್ನು ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಆಗೋಗಿದೆ. ನೆಕ್ಸ್ಟ್ ಏನು ಮಾಡ್ಬೋದು? ದೇವರು ಯಾವುದಾದ್ರೂ ಒಂದು ದಾರಿ ಇರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.